ಪ್ಲೇಸ್ ಎಂತ ಮಸ್ತ್ ಐತೋ ಇಲ್ಲಿ ಪ್ರೀತ. ಆ ಇಲ್ಲಿ ಕೋಲ್ಡ್ ವೆದರಿಗೆ ಸಖತ್ತೈತಿ. ನಂಗಂತೂ ಎಷ್ಟು ಖುಷಿ ಆಗತ್ತದ ಗೊತ್ತಾ. ಮನಾಲಿಗೆ ಬಂದಿದ್ದೆ ಫಸ್ಟ್ ನಾವು ಊಟಿ ಕೊಡೈಕೆನಾಲ್ ಅಂತ ಅನ್ಕೊಂಡಿದ್ವಿ. ಆಮೇಲೆ ಅನಿಸ್ತು ನಿಮ್ಮ ಜೊತೆ ಫೋಟೋ ಶೂಟ್ ಮಾಡ್ಸಕ್ಕೆ ಅಲ್ಲೇ ಬಂದಿದ್ವಲ್ಲ, ಮತ್ತೆ ಅಲ್ಲೇ ಹೋಗೋದು ಬೇಡ ಅನಿಸ್ತು. ಅಲ್ಲ ಅಶ್ವಿನಿ, ನಿಮ್ಮ ಅತ್ತಿಗೆ ಈ ಡ್ರೆಸ್ ಇಷ್ಟ ಆಗತ್ತಾ? ಅಲ್ಲ, ನಾನು ನಮ್ಮ ಅತ್ತಿಗೆ ಹಾಕು ಅಂದೇನಿ, ಇಷ್ಟ ಆಗತ್ತೆ ಅಂತ ಕೇಳಕ್ಕೆ ನಾ ಹಾಕೊಂಡೇನಿ. ಏ ನಿನ್ನ, ನಾನು ನಿಮ್ಮ ಅತ್ತಿಗೆ ಹಾಕು ಅಂದಿ ಅನ್ಲಿಲ್ಲ, ನೀನು ಹಾಕೊಂಡಿಯಲ್ಲ ಅವ್ರಿಗೆ ಇಷ್ಟ ಆಗತ್ತೆ ಅಂದೆ. ಅಯ್ಯ, ನಾನು ಅವ್ರಿಗೆ ಇಷ್ಟ ಆಗತ್ತೆ ಅಂದ್ರೆ ನನ್ನ ನೋಡು, ನನ್ನ ಡ್ರೆಸ್ ನನ್ನ ಇಷ್ಟ, ನನಗೆ ಇದನ್ನ ಹಾಕೋಬೇಕು ಅನಿಸ್ತಾ ಹಾಕೊಂಡೇನಿ. ಇಲ್ಲಿ ಬಂದು ಸೀರೆ ಉಟ್ಕೊಂಡು ಮೈ ತುಂಬ ಬಂಗಾರ ಹಾಕೊಂಡು ನಿಂತ್ಬಿಡ್ಲೆ? ಇಲ್ಲ ಇಲ್ಲ. ಅಶ್ವಿನಿ ಇಲ್ಲಿ ಬರ್ರಿ. ಹಾ ಬಂದ್ವಿ, ನೀವೇ ಬರ್ರಿ. ಫೋಟೋ ತಗೊಳ್ಳೋನ್ ಬಾ ಇಲ್ಲಿ. ಪ್ಯಾರಾಶೂಟ್ನ ಹಾರನ. ಹಾ ಬಂದೆ. ಪ್ಯಾರಾಶೂಟ್ನ ಹಾರನ. ಓಕೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಹಲೋ ಸರ್. ಹಾಂ ಸರ್, ಎಲ್ಲಿದ್ದೀರಿ? ಹಾಂ ಸರ್, ಬಂದ್ರಾ ಸರ್? ಇಲ್ಲಿ ಒಂದು ಸಾಯಿಬಾಬಾ ಗುಡಿ ಐತೆ ನೋಡ್ರಿ ಸರ್, ಅದರ ಅಪೋಸಿಟ್ಟೇ ಬರ್ರಿ. ಹಾಂ ಸರ್, ಅಲ್ಲೇ ಬರ್ರಿ. ಆಮೇಲೆ ಇದು ಸರ್, ಅಲ್ಲಿ ಒಂದು ಆರುಡ ನಿಲಯ ಅಂತ ಐತೆ ನೋಡ್ರಿ ಸರ್, ಅಲ್ಲಿ ಬರ್ರಿ. ಹಾಂ ಸರ್ 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 ಬಂದೆ ಸರ್, ಬಂದೆ. ಅಯ್ಯಯ್ಯೋ, ಪಾರ್ಸಲ್ ಇವತ್ತೇ ಬಂದತ್ತಲ್ಲಪ್ಪ, ಏನು ಮಾಡಲಿ? ತೊಗೊಳಕ್ಕೆ ಹೋದ ತಕ್ಷಣ ನಮ್ಮವ್ವ ಅಯ್ಯೋ ದೇವ್ರೇ, ಆರ್ಡ್ರ್ ಯಾಕೆ ಮಾಡಿದಿ, ಹಂಗೆ ಯಾಕೆ ಮಾಡಿದಿ, ಹಿಂಗೆ ಯಾಕೆ ಮಾಡಿದಿ ಅಂತ ಜಗ್ಗ ಬೈತಾಳೆ. ಈಗ ಏನು ಮಾಡೋದು? ತಡಿ, ಅವು ಏನು ಮಾಡತ್ತಾಳೆ ನೋಡೋಣ. ನೀನಿಟ್ಟ ಕಾಯ, ಎಷ್ಟು ಜಾನಕಿ ರೇಂಜಿಗೆ ಹಾಡಕತ್ತಾಳ ನಮ್ಮವ್ವ. ಆಕೇನಲ್ಲಿಂದ ಎದ್ದು ಹೋಗಲ್ಲ. ಪಟ ಪಟ ಮೆಲ್ಲಕ್ಕ ಹಾಡದ್ರ ಮಗ್ನಗಳ ತಗಾಚಿ ಹೋಗ್ಬಿಡ್ತೀನಿ. ನೀನಿಟ್ಟ ಕಾಯ ನಿನ್ನ ಕೈನೇ ಮಾಯ, ಗೋದು ಹೋಗೋದು ನಾರೇನು. ಎಲ್ಗೊಂಟಿ? ಎಲ್ಲಿಗಿಲ್ಲ, ಯಾಕ? ಅಲ್ಲ, ಹಂಗ್ಯಾಕೆ ಮಾಡ್ತಿ? ಎಲ್ಲಿಗೆ ಅಂತ ಕೇಳಿದೆ. ಬಾರ, ಅವ್ರಿಕಾಳು ಭಾಳ ಅದಾವು, ಇಷ್ಟಾತನ ಸುಲ್ದಾನಿ, ಬಾ ನೀನು ಸುಲಿ ಬಾ. ಏ ಹೋಗವ, ಅವ್ರಿಕಾಳು ಸುಲಿಯಾಕೆ ಬೇಜಾರಾಕತ್ತಿ ನಾವಲ್ಲ. ಅಲ್ಲ, ಅವ್ರಿಕಾಳು ಸುಲಿಯಾಕೆ ಬೇಜಾರಾದ್ರೆ ನಾಳೆ ಅಡುಗೆ ಮಾಡಾಕ್ತೀಯ ನೀನು? ಅಯ್ಯೋ ದೇವ್ರೆ. ಅಲ್ಲ, ಈಗ 2 ವರ್ಷ ಬಿಟ್ಟು 3 ವರ್ಷ ಬಿಟ್ಟು ಮದುವೆ ಮಾಡ್ತೀನಿ, ಮದುವೆ ಮಾಡ್ಕೊತೀನಿ ಅಂದಿ, ಅಲ್ಲಿ ಮಟ್ಟ ಅಡುಗೆನಾರ ಕಲಿಬೇಕಲ್ಲ ನೀನು. ಬಾ ಹೇಳ, ಬಡ ಬಡ ಬಾ, ಒಂದಿ ಸುಲಿ ಬಾ. ಹೇಳಿದ್ ಒಂದು ಕೆಲಸ ಮಾಡೋದು ಗೊತ್ತಿಲ್ಲ, ಆ ರೂಮ್ನಾಗ ನಮ್ಗೆ ಕುಂತಿ ಏನು ಮಾಡ್ತಿ? ನಾನು ಫ್ರೆಂಡ್ ಜೊತೆಗೆ ಹೊಂಟೀನಿ. ಫ್ರೆಂಡ್ ಜೊತೆಗೆ? ಇವತ್ತಾ? ನಾಳೆವಾ? ನಾಳೆ ಓದಲ್ಲಿ ಹೊಂಟಿರೋದು. ಬಾ ಈಗ ಸುಲಿ ಬಾ ಅವ್ರಿಕಾಳು. ಅಯ್ಯೋ, ಈ ನಮ್ಮ ಹೋಗ್ಬೇಕಂತ ಕಾಡಕತ್ಲ, ಅಲ್ಲಿ ನೋಡಿದ್ರೆ ಅವ್ನು ಬಂದು ನಿಂತನ ಏನಾತಾಗ. ಬಂದೆವಾ? ಒಂದೇ ನಿಮಿಷ. ಎಲ್ಲಿ ಹೋದಿ ಹುಡುಗಿ? ಹಾಂ ಸರ್, ಕೊಡಿ ಸರ್. ಪೇಮೆಂಟ್ ಮಾಡಿದ್ದೀನಿ ಸರ್. ಹಾಂ ಇದೆ, ತಗೋರಿ. ಏನದ? ಅವ್ವ, ನೀನು ಕಣ್ ತಪ್ಪಿಸಿ ಒಂದು ಏನು ಮಾಡೋಕ್ಕೂ ಆಗಂಗಿಲ್ಲ ನೋಡತ್ತಾಗ. ಅದು ಪಾರ್ಸಲ್ ಕಾಲೇಜಿಂದ. ಕಾಲೇಜ್ ಬಿಟ್ಟು ಹಳಮಾತಾತ್ ನೀನು, ನೆಟ್ಗೆ ಓದಾಕೂ ಆಗಂಗಿಲ್ಲ ನನಗಂತೆ ಬಿಟ್ಟು ಹಳಮಾತಾತ. ಇನ್ನೇನು ಪಾರ್ಸಲ್ ಬರ್ತಾವ ಅಲ್ಲಿಂದ? ಎಲ್ಲ ತೋರಿಸು, ಏನದ? ಯಾವ್ದು ಎದ್ರಲ್ಲ ಕಾಲೇಜ್ ಇದ್ದಂಗಿಲ್ಲ ಅದು. ಅವ ಇದು ಫ್ಲಿಪ್ಕಾರ್ಟ್ನಾಗ ಆರ್ಡರ್ ಮಾಡಿದ್ದೆ ಪಾರ್ಸಲ್. ಶಪ್ಪ, ಏನ ತಾಯಿ ಮಗಳು ಆರಾಮ್ ಮಾತಾಡ್ಕೊಂಡು ನಿಂತ್ಬಿಟ್ಟಿರಿ? ನೀವು ಕೊಟ್ಟಿದ್ರ ರೊಕ್ಕ ಆಕಿಗೆ? ಹಾ, ಇಸ್ಕೊಂಡಿದ್ಲು. ಯಾಕೇನಾತ ನೋಡ್ರಿ, ಈ ತಿಂಗಳದಾಗ ಇದು ಬರ್ತಾ ಇರೋದು 5ನೇದ್ದೋ ಏನು 6ನೇದ್ದೋ ಗೊತ್ತಿಲ್ಲ. ಏನ ಪಾರ್ಸಲ್ ಆರ್ಡರ್ ಮಾಡ್ಯಾಳ, ಏನ ಕೇಳ್ರಿ. ನನ್ನ ಸಿಟ್ಟು ನೆತ್ತಿಗೆರಕ್ಕಿಂತ ಮುಂಚೆ ನೀವೇ ಕೇಳ್ರಿ. ಏನವ ಅದು ಪಾರ್ಸಲ್? ಅಪ್ಪ, ನಾಳೆ ಸಂಕ್ರಾಂತಿಗೆ ನನ್ನ ಫ್ರೆಂಡ್ಸ್ ಜೊತೆಗೆ ಗೋವಾಕ್ಕೆ ಹೋಗೋಣ ಅಂತ ಇವಾಗ ಮಾತಾಡ್ಕೊಂಡ್ವ್ಯಾ. ಅಂದ್ರೆ ಇದನ್ನ ಬುಕ್ ಮಾಡಿದ್ ಮೊದ್ಲೇ ಮಾತಾಡ್ಕೊಂಡಿದ್ವಿ. ಇವಾಗ ಎಲ್ಲರ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಎಲ್ಲಿಗೆ ಅಂತ ಡಿಸೈಡ್ ಮಾಡಿದ್ದಿಲ್ಲ. ಅದಕ್ಕೆ ಈಗ ಮಾತಾಡ್ಕೊಂಡ್ವಿ ಇಂಥ ಕಡೆ ಹೋಗೋಣ ಅಂತ. ಅದಕ್ಕೆ ಅಷ್ಟೊತ್ತಿಗೆ ನನ್ನ ಪಾರ್ಸಲ್ ಬಂದ್ಬಿಡುತ್ತೆ. ಅದು ಡ್ರೆಸ್ ಆರ್ಡರ್ ಮಾಡಿದ್ದೆ. ಅದು ಡ್ರೆಸ್ಸು ನಾಳೆ ಸಂಕ್ರಾಂತಿಗೆ ಹಾಕೊಳಕ್ಕೆ ನನ್ನ ಕಡೆ ಇದ್ದಿದ್ದಿಲ್ಲ. ಏನೇ ನಿನ್ನ ಕಡೆ ಅರಿಬಿದ್ದಿದ್ದಿಲ್ಲ? ಯಾವ ಬಾಯಿಲೆ ಮಾತಾಡ್ತೀಯ? ನಮ್ಗೆ ಟೀಚರ್ ತುಂಬ್ಯಾವ, ಅರಿಬಿಲ್ಲ ಅಂತ ಹೇಳ್ತೀಯನ ಮತ್ತೆ? ಇದೇನಿದೆ ಸಂಕ್ರಾಂತಿಗೆ ಹಾಕೊಳ್ಳೋದಂದ್ರೆ? ಏನು ಸೀರೆ ಆರ್ಡರ್ ಮಾಡಿಯಾ, ಲಂಗ ಜಂಪರ, ಏನು ಲಂಗ ದವಣೆ, ಲೇಂಗಾನ, ಫ್ರಾಕು, ಏನದ? ತೆಗಿ ಹೊರಗೆ ನೋಡೋಣ. ಅಯ್ಯಪ್ಪ, 1 ಪೀಸ್ ಡ್ರೆಸ್ ಆರ್ಡರ್ ಮಾಡೀನಿ ಅಂತ ಗೊತ್ತಾದ್ರೆ ಮುಗಿತು ನನ್ನ ಕತೆ. ಅಯ್ಯೋ, ಏನಪ್ಪ ಮಾಡಲಿ, ಏನಪ್ಪ ಮಾಡಲಿ? ಹಾಂ ತೆಗಿತೇನೆ. ಅವ ನಾಳೆ ಅದು ಗೋವಾಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿವಿ ಸಂಕ್ರಾಂತಿಗೆ. ಯಾರ್ಯಾರು ಹೊಂಟಿರಿ? ನಾನು, ಪುಷ್ಪ, ಲತಾ, ಸೀಮಾ, ಸಂಜನಾ, ಆಮೇಲೆ ಗೀತಾ, ಆಮೇಲೆ ಗೀತಾ, ಮತ್ತೆ ರಕ್ಷಿತಾ. ಅದೇನು ಹೆಸರು ಅಷ್ಟೊಂದು ಯೋಚನೆ ಮಾಡಿ ಹೇಳಿದೆಯಲ್ಲ? ಬರೀ ಹುಡುಗಿಯರಟ್ಟ ಹೊಂಟಿರ, ಹುಡುಗರು ಬರಾಕತ್ತಾರ? ಅಯ್ಯಪ್ಪ, ಹುಡುಗರು ಏನಾರ ಬರಾಕತ್ತಾರ ಅಂತ ಹೇಳಿದ್ರೆ ನಮ್ಮವು ನನ್ನ ಕಳ್ಸಂಗೇ ಇಲ್ಲ. ಹುಡುಗರು ಯಾರೂ ಇಲ್ಲ, ನಾವು ಹುಡುಗಿಯರಷ್ಟೇ ಅಂತ ಹೇಳ್ಬೇಕು. ಹುಡುಗರ ಜೊತೆಗೆಲ್ಲ ಯಾರು ಹೋಗ್ತಾರ? ನಮ್ಮ ಹುಡುಗಿಯರಷ್ಟೇ. ಆದರೂ ಅಲ್ಲ, ಯಾವ್ದಾರ ಒಂದು ಸಹಸ್ರಲಿಂಗ, ಇಲ್ಲ ಸಿದ್ದನ ಬೆಟ್ಟ, ಇಲ್ಲ ದೃಪತಂಗ ಬೆಟ್ಟ, ಇಲ್ಲ ಅಂದ್ರೆ ಯಾವ್ದಪ್ಪ ಅದು ಇದು ಯಾವಪ್ಪ ದೇವರು, ಮತ್ತೆ ಯಾವ್ದಾವು
ಇಲ್ಲ ಹೋಲಪ್ಪ, ಇದು ಯಾವಾರ ಪಾಲ್ಸ ಗಿಲ್ಸ ನೀರರಿ ಕಡೆ ಹೋಗಿ ಬರ್ತಾರ. ಅದೇನು ಗೋವಾ ಕಡೆ ಹೋಗೋದು ಅಷ್ಟು ದೂರ ಅದು. ಅಲ್ಲಿ ಇಲ್ಲಿಂದ ಹೋಗಿ ಮುಟ್ಟೋದು ಯಾವಾಗ, ನೀವು ಸಂಕ್ರಾಂತಿ ಅಡಿಗೆ ಊಟ ಮಾಡೋದು ಯಾವಾಗ? ಅವ ಎಷ್ಟದಿಯಲ್ಲವ ನಿನ್ನ ಅಪ್ಪ ನೋಡಪ್ಪ, ಮಗನಾದ್ರ ಮನಾಲಿ ಕಳ್ಸಿದ್ಲ ಅವ್ವ, ನನ್ ಒಂದ್ ಇಲ್ಲೇ ಗೋವಾ ಕಳ್ಸಕ್ಕೂ ಬೇಡ ಅಂತಾಳ. ನೋಡಪ್ಪ. ಹಂಗಲ್ವಾ, ಗೋವಾಕ್ ಈಗ ನೀವು ಹೆಣ್ಣು ಮಕ್ಳು ಯಾಕಂತ. ನೀವು ಹಂಗ ಮಾಡ್ತೀರಿ. ಹೋಗಿ ಬರ್ತೀನಪ್ಪ, ಎಲ್ಲ ಫ್ರೆಂಡ್ಸ್ ಮಾತಾಡ್ಕೊಂಡು ಹೊಂಟಾರ, ನಾನು ಹೋಗಿ ಬರ್ತೀನಿ. ಬೇಕಾದ್ರೆ ಅವ್ರ ಕಡೆ ನಿಂಗೆ ಫೋನ್ ಮಾಡಿಸ್ಲಾ? ಬೇಡ ಬೇಡ, ಫೋನ್ ಮಾಡಿಸಿದ್ರೆ ಮತ್ತೆ ನಿನ್ನ ಮೇಲೆ ನಂಬಿಕೆ ಇಲ್ಲದೆ ಅವ್ರ ಮಾತು ನಂಬಿ ಕಳಿಸ್ತಾ ಇದೀವಿ ಅಂತ ಅವ್ರು ಅನ್ಕೋಬೇಕನ. ಫೋನ್ ಎಲ್ಲ ಮಾಡಿಸೋದು ಬೇಡ, ಆದರೂ ಒಂಥರ ಯಾಕೋ ಸರಿ ಅಂತ ಅನ್ನಿಸ್ತಿಲ್ಲ. ನನಗೂ ನೀವು ಹೋಗುದು ಇಷ್ಟ ಇಲ್ಲ. ಆಯ್ತು, ಮನೆಗೆ ಬಿದ್ದಿರ್ತೀನಿ, ಇದನ್ನ ರಿಟರ್ನ್ ಹಾಕ್ತೀನಿ. ಯಾಕೆ ಬೇಕು? ಮೊದ್ಲ ಡ್ರೆಸ್ ಯಾವ್ದನ್ನ ತರಿಸಿ ತೋರ್ಸ್ ನನಗೆ. ಕಳ್ಸಲ್ಲ ಅಂದ ಡ್ರೆಸ್ ನೋಡಿ ಮಾಡ್ತೀವಿ ಬಿಡು. ಎಷ್ಟಿರ್ಬೇಕು ನೋಡ್ರಿ ಈಕಿದೆ. ನನಗೆ ಯಾವ ಊಟನೂ ಬೇಡ, ಏನು ಬೇಡ, ನನಗೆ ಏನು ಬೇಡ. ನನಗೆ ಯಾವ್ದು ಇಷ್ಟ ಆಗಿದ್ದು ನಡೆಯೋದೇ ಇಲ್ಲ. ಈ ಮನೆ ಒಳಗೆ ಎಲ್ಲ ಅವ್ರವ್ರ ಇಷ್ಟಕ್ಕೆ ತಕ್ಕಂಗೆ ಇದು ಮಾಡೋದು. ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಾರ. ನಾಳೆ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಹಿಂಗ ಎಂಜಾಯ್ ಮಾಡಕ್ಕಾಕೈತನ? ತವ್ರ ಮನೆ ಒಳಗೆ ಸ್ವಲ್ಪ ಎಂಜಾಯ್ ಮಾಡಿದ್ರೆ ಮಾಡ್ಬೇಕಷ್ಟೇ. ಇಲ್ಲೇ ಕಳ್ಸಲ್ಲ ಅಂದ್ರೆ ಮತ್ತಿನ್ನೆಲ್ಲ ಹೋಗೋದೈತಿ ಬಿಡು. ಅಣ್ಣ ನೋಡಿದ್ರೆ ಮನಾಲಿಗೆ ಹೋದ ಫ್ರೆಂಡ್ಸ್ ಜೊತೆ, ನಾನು ಜಯಂತಿ ಜೊತೆಗೆ ನಾನು ಎಲ್ಲಿಗೆ ಹೋಗ್ಬೇಕು? ನಾಳೆ ನೀನು ಮದುವೆ ಆಗಿನ ಮನಾಲಿ ಅಲ್ದ ಮಲೇಷಿಯಾಕಾದ್ರೂ ಹೋಗುವಂತಿ ಏನ? ಇಲ್ಲೇ ಫ್ರೆಂಡ್ಸ್ ಜೊತೆ ಗೋವಾ ಕಳಿಸುವಲ್ಲಿ ಮಲೇಷಿಯಾ ಕಳಿಸ್ತಿ ಅಂತ ಹೋಗ್. ನಂಗೆ ಯಾವುದು ಬೇಡ. ನೋಡ್ರಿ ಎಷ್ಟು ಸುಖಕ್ಕಿಗೆ. ಅಲ್ಲ, ಏನೋ ಭಾಳ ಇದು ಮಾಡ್ತಾ ಇದ್ದಾಳ, ಬೇಕಾದ್ರೆ ಹೋಗಿ ಬರಲಿ ಬಿಡು. ನನಗೇನ ಇಷ್ಟ ಇಲ್ಲಪ್ಪ. ಆ ಗೋವಾದಾಗ ಏನೋ ಬರೀ ಕುಡಿಯೋದು ತಿನ್ನೋದು ಮಾಡ್ತಾರಂತೆ. ಎದಕ್ಕೆ ಬೇಕ್ರಿ ಅವೆಲ್ಲ? ಮೀನ ಮಟ್ಟಿ ಎಲ್ಲ ಹಬ್ಬದ ದಿನ ತಿನ್ಕೊಂತ. ಅದು ಅಲ್ಲದೆ ಇವ್ರು ಹೋಗಿ ಮುಟ್ಟಕ್ಕೆ ಎಷ್ಟೊತ್ತಕತ್ತೆ ಏನ? ಆಮೇಲೆ ಅಲ್ಲಿ ಹೋಗಿ ಅದು ಏನು ತಿಂತಾವ, ಏನು ಮಾಡ್ತಾವ, ಹೆಂಗೆ ಹೊಳಿ ಬರ್ತಾವ? ಪೂರ್ಣಿಮಾ ಬಾಯ್ಲೆ. ಏನಪ್ಪ? ಇಲ್ಲಿಂದ ಎಷ್ಟೊತ್ತಿಗೆ ಹೋಗ್ಬೇಕಂತ ಮಾತಾಡಿರಿ? ಬೆಳಗ್ಗೆ ದೌಡ 5 ಗಂಟೆಗೆ ಬಿಡ್ಬೇಕಂತ ಮಾಡಿವಿ. ಅಪ್ಪ 5 ಗಂಟೆಗೆ ಬಿಟ್ರೆ ಇಲ್ಲಿಂದ ಒಂದು 3-3:30 4 ತಾಸು. ಹಬ್ಬ ಅಲ್ಲಿ ನಿಂತೇವೆ ಇಲ್ಲಿ ನಿಂತೇವೆ ಅಂದ್ರೆ 4 ತಾಸು ಜರ್ನಿ ಅಷ್ಟೇ. 10 ಗಂಟೆ ಅಂದ್ರೆ ಗೋವಾದಾಗ ಇರ್ತೀವಿ. ಆರಾಮಾಗಿ ಹೋಗಿ ಊಟ ಗಿಟ ಮಾಡ್ಕೊಂಡು ಸ್ವಲ್ಪ ಬೀಚ್ನಾಗ ಆಟ ಆಡಿ ವಾಪಸ್ ಏನು ಮಾಡ್ತೀವಿ, ಅಲ್ಲಿಂದ ಅಲ್ಲೇ ರೂಮ್ ಮಾಡ್ಕೊಂಡು ಒಂದು ಸ್ಟೇ ಇದ್ದು ತಿರುಗ್ ದಿನ ಮತ್ತೆ ಬೆಳಗ್ಗೆ ನೀರಾಗ ಆಟ ಆಡಿ ಅಲ್ಲಿಂದ ಮತ್ತೆ ಒಂದು ಮಧ್ಯಾಹ್ನ ಊಟ ಗಿಟ ಮಾಡ್ಕೊಂಡು ಒಂದು 2 ಗಂಟೆ ಅಷ್ಟೊತ್ತಿಗೆ ಬಿಟ್ಬಿಡ್ತೀವಿ. ರಾತ್ರಿ ಇಲ್ಲೇ ಇರ್ತೀವಿ. ಒಂದು ವಸ್ತು ಇರಾಕೊಂತೀರಾ? ನೋಡಪ್ಪ. ಸರಿ ಆಯ್ತು, ನಾನು ಆಕಿಗೆ ಹೇಳ್ತೀನಿ. ಈ ಥರ ಇನ್ನೊಂದ್ಸಲ ಹೋಗ್ಬೇಡವಾ, ನಂಗೆ ಯಾಕೆ ಇಷ್ಟ ಆಗಲ್ಲ. ಏನೋ ಈಗ ಭಾಳ ಸಲ ಕೇಳ್ತಾ ಇದೀನಿ ಅಂತ ಕಳಿಸ್ತಾ ಇರೋದಷ್ಟೇ. ಅಲ್ಲ, 2 ರೊಟ್ಟಿ ಸಜ್ಜಿ ರೊಟ್ಟಿ ಮಾಡಿದ್ವು ಅದಾವು, ಹಂಗ ಹುರಕ್ಕಿ ಒಳಗಿನ ಮಾಡಿದ್ವು ಅದಾವು. ಒಯ್ ಹಂಗ ಒಂದು 4 ಕರ್ಚಿಕಾಯಿನ ಇಟ್ಕೊಂಡು ಹೋಗು, ತಿಂತಾರ. ಏನ ಬೆಳಗ್ಗೆ ಎದ್ದು ಏನು ಮಾಡ್ಕೊಡ್ಲಿ ದೌಡ್ ನಸಕ್ನಾಗ? ಆದ್ರೂ 5 ಗಂಟೆ ಕೊಂಟಿ, ನಾ ಎಷ್ಟೊತ್ತಿಗೆ ಹೇಳ್ಬೇಕೆ? ಹಂಗಾರೆ 3 ಗಂಟೆಗೆ ದೊಡ್ಡ ಅನ್ನ ಒಗ್ಗರಣೆ ಅನ್ನ ಅದು ಹಾಕಿ ಮತ್ತೇನು ಕಟ್ಲಿ? ಅವೆಲ್ಲ ಏನು ಬೇಡ. ನಾವು ಫ್ರೆಂಡ್ಸ್ ಹೊರಗೆ ಊಟ ಮಾಡ್ತೀವವ. ಸಂಕ್ರಾಂತಿ ಊಟ ಮಾಡಕ್ ಹೋಗ್ತಾನೆ ಅಂತೀರಿ, ಮತ್ತು ಇವನ್ನೆಲ್ಲ ಕಟ್ಕೊಂಡು ಹೋಗ್ಲಾರ್ದು ಏನು ತಿಂತೀರಿ? ನೋಡೋ, ನಾ ಹೇಳ್ತೀನಿ, ಮೀನಾ ಮಟ್ಟಿ ತಿಂದಿಗಿಂದ್ರ ಮತ್ತೆ ಹಬ್ಬದ ದಿನ ಮತ್ತೆ ಬೀಳ್ತಾವ. ದೇವ್ರು ಒಳ್ಳೇದು ಮಾಡೋದಿಲ್ಲ. ಇಲ್ಲ ಇಲ್ಲ, ಏನಾರು ವೆಜ್ಜೆ ತಿಂತೀವಿ, ಅದೆಲ್ಲ ವೆಜ್ಜೆ ತಿಂತೀವಿ. ಆದ್ರೆ ಇವೆಲ್ಲ ಕಟ್ಕೊಂಡು ಹೋಗೋದು ಬೇಡವಾ? ಅದಕ್ಕೆ ಓಕೆ ಓಕೆ, ನಾನು ಹಂಗಾರೆ ಮಕ್ಕೊಂತೇನೆ. ನನ್ನ ಕೆಲಸ ಅದಾವು, ಬೆಳಗ್ಗೆ ದೌಡೆದ್ದು ಹೋಗ್ಬೇಕು. ನಾ ಡ್ರೆಸ್ ತೋರಿಸ್ನಿ ಫಸ್ಟ್. ತೋರಿಸ್ತೇನವ, ಏನು ತೋರ್ಸಂಗಿಲ್ಲ ನನಗೆಲ್ಲ. ತೋರಿಸ್ತೀನಿ ತಡಿ. ಫಸ್ಟ್ ನಾನು ನಾಳೆ ಊರಿಗೆ ಹೋಗಕ್ಕೆ ಒಂದು ಜೊತೆ ಬೇಕಲ್ಲ ಅಂತ ಇಟ್ಕೋತೀನಿ. ನನ್ನ ಹತ್ರ ಇರೋದು ಯಾವ್ದಾರ ಒಂದು ಲೆಹಂಗ ತೋರಿಸ್ಬಿಡ್ತೀನಿ. ಈ ನಮಗೆ ಸಲಿಗೆ ಕೊಟ್ರೆ ಮತ್ತೇನೈತೆ? ಸಲಿಗೆ ಕೊಟ್ಟಿದ್ದ ಮುಗಿಸಿ ನೋಡಿತ್ತ ನಂಗೆ. ನನಗೆ ಗೋವಾಕ್ಕೆ ಹೋಗ್ಕಾಳಂತ. ಗೋವಾಕ್ಕೆ ಅಲ್ಲಿ ಏನು ಕೆಲಸ ಐತೆ ಏನಾತ? ಹೇಳಿದ ಮಾತು ಕೇಳಂಗಿಲ್ಲ ಹುಡುಗರು ಹತ್ತಾಗ. ಹೋಗಿ ಬರಲಿ ಬಿಡು, ಏನು ಈಗ ಮಾಡ್ತಾವು, ನಾಳೆ ಮದುವೆ ಆಗಿಂದ ಏನು ಮಾಡ್ತಾಳ, ಗಂಡನ ಜೊತೆಗೆ ಹೋಗಿ ಬರ್ತಾಳ ಅಷ್ಟೇ. ಸರಿ, ಹೋಗಿ ಬರಲಿ ತಗೋ. ಅಲ್ಲ, ಈಗ ಅವರಿಬ್ರು ಅಲ್ಲಿ ಹೋದ್ರು, ಈಗ ಇಲ್ಲಿ ಹೊಂಟ್ಲು, ನಾವಿಬ್ರೇ ಏಕಾಂಗಿ ಆಗ್ಬಿಟ್ವಲ್ಲೇ. ನಾವು ನಾಳೆ ಆರಾಮಾಗಿ ಏನು ಯಾವ್ದಾರು ಮಾರ್ಕೆಟ್ಗೆ ಹೋಗಿ ಅಡ್ಡಾಡ್ಕೊಂಡು ಊಟ ಗಿಟ ಮಾಡ್ಕೊಂಡು ಏನಾರ ತೊಗೊಳೋದವನ ತೊಗೊಂಡು ಬರೋಣಂತ. ಬಾ, ಶಾಪಿಂಗ್ ಮಾಡ್ಕೊಂಡು. ಒಳ್ಳೆ ಕೆಲಸ ಆತ್ರಿ. ದೇವ್ರಿಗೆ ಹಚ್ಚಕ ಲೋಬನ ಖಾಲಿ ಆಗೈತಿ. ಚಲೋ ಕೌಡ್ ಲೋಬನ್ ತೊಗೋಬೇಕು. ಆಮೇಲೆ ಊದಿನ ಕಡ್ಡಿನೂ ಗಮ್ಮನವು ಖಾಲಿ ಆಗ್ಯಾವ. ಅವು ಕಡಿಮೆ ರೇಟಿಂದ ಅದಾವ, ಅವು ಗಮ್ಮಿ ಅನ್ನೋದಿಲ್ಲ. ಊದಿನ ಕಡ್ಡಿ. ಆಮೇಲೆ ದೇವ್ರ ವರ್ಷ ಕಡ್ಡಿ ವಸ್ತ್ರ ಖಾಲಿ ಆಗೈತಿ. ಒಂದೆರಡು ಯಾಕೆ ಒಂದು 4 ಕಡ್ಡಿ ವಸ್ತ್ರ ಬೇಕು. ಮತ್ತು ಅಮಾಶಿ, ಅಯ್ಯೋ ನೆನಪೇ ಇಲ್ಲ. ಐತಾರ ಅಮಾಶಿ ಅಲ್ಲ, ತೆಂಗಿನಕಾಯಿ ಬೇಕು. ಚಲೋ ಚರ್ಗಿ ಕುಂದ್ರಸಾಕೊಂದು, ಕಾಯಿ ಒಡ್ಯಾಕೊಂದು, ಒಟ್ಟ ಒಂದು 2 ತೆಂಗಿನಕಾಯಿ ಬೇಕು. ಮತ್ತೇನು ಬೇಕು? ಹೂ ಬೇಕು. ಹೂ ಏನು ತುಟ್ಟಿಯಾಗಿರ್ತಾವ, ಸಸ್ತಾ ಇರ್ತಾವ, ಗೊತ್ತಿಲ್ಲ. ಜೀವನಾನೇ ಪೂಜೆ ಮಾಡ್ಕೊಂತ ಕಳೆದ್ಬಿಟ್ಟಿ. ರಸಿಕತೆನೇ ಇಲ್ಲದೆ ಇರೋ ಮುಂಡೆದು. ಯವ್ವ, ನಾವಲ್ಲ ಅಂದ್ರೆ ಒಲ್ಲೆ. ನಾ ದವಾಖಾನಿಗೆ ಬರಾಕೊಲ್ಲೆ ಯಪ್ಪ. ಅಲ್ಲಿ ಹೋದ್ರೆ 16 ಥರ ಏನಾರ ಹೇಳ್ಬಿಡ್ತಾರ ಯಪ್ಪ. ನಂಗೆ ಎದ್ರಿಗೆ ಬರ್ತೈತಪ್ಪ. ಯಾಕೆ ಬೇಕತ್ತಾಗ ಏನಾರ ದೊಡ್ಡ ಕಾಯಿಲೆ ಗೀಲೆ ಬಂದೈತಿ ಅಂದ್ರೆ ಆ ಡಾಕ್ಟರ್ ಬಾಯಿ ಮೊದಲ ಸರಿ ಇರಂಗಿಲ್ಲ. ಅವು ಬಂದ ಪೇಷಂಟ್ಗೆಲ್ಲ ಏನಾರ ದೊಡ್ಡ ರೋಗ ಬರಲಿ ಅಂತೇಳಿ ಕಾಯ್ತಿರ್ತಾರ ರೊಕ್ಕ ಪಕ್ಕ ಮಾಡಕ್ಕೆ. ಅವ ಹಂಗೆಲ್ಲ ಏನು ಇಲ್ಲವ. ಅವ್ರು ಯಾಕೆ ಹಂಗಂತಾರ? ಅವೆಲ್ಲ ನಮ್ಮ ಪೂರ್ವಾಜಿತ ಕರ್ಮ. ಅವು ನಮ್ಗೆ ಬರ್ಬೇಕಂತಿದ್ರು ಬರ್ತಾವು, ಇಲ್ಲಂದ್ರೆ ಇಲ್ಲ. ಅವ್ರು ಏನು ಇದು ಮಾಡ್ತಾರೆ? ಇಲ್ಲದನ್ನಂತರೂ ಐತಿ ಅಂತ ತೋರ್ಸಕ್ಕಾಗಲ್ಲ. ಅಯ್ಯಪ್ಪ, ಏನಾಗೈತೆ ಯಪ್ಪ ನನಗೆ? ಏನೋ ಮಾಡ್ಸಾರ ಅತ್ತಿಯಾರ. ಅಯ್ಯೋ ದೇವ್ರೆ, ಈಗಿನ ಕಾಲದಾಗೂ ಅವ್ರು ಮಾಡಿಸ್ತಾರೆ ಇವ್ರು ಮಾಡಿಸ್ತಾರ. ಯಾರಿಗೂ ಏನೋ ಮಾಡಿಸಿ ಸಾಯಿಸೋದಾಗಿತ್ತಂದ್ರೆ ಈ ಜಗತ್ತಿನಾಗ ಯಾರು ಬದುಕಿರ್ತಿದ್ದಿಲ್ಲ. ಮೊದಲು ಈ ಸರ್ಕಾರದಾಗ ಅದಾರಲ್ಲ, ನೆಟ್ಟಗೆ ಆಡಳಿತ ಮಾಡ್ಲಾರ್ದಾರ, ಅವ್ರಿಗೆ ಮೊದಲು ಮುಗಿಸಿ ಕೈ ಬಿಟ್ಟು ಮತ್ತೆ ಬೇರೆದವ್ರು ಬೇಕಾದಾರ ಅಂತ ಅಂದಿಟ್ಟಿರ್ತಿದ್ರು. ಏನ್ರಿ ಅತ್ತಿಯಾರ?
ಮಾತಾಡ್ತೇವ ಮಾತಾಡು. ಒದ್ದಾಡಕತ್ತೀರ ನಾನಲ್ಲ, ನಾ ದವಾಖಾನೆ ಬರಲ್ಲ. ಮೈಕೈ ನೋವು ಗುಳಿಗೆ ತಂದು ಕೊಡು, ಸುಸ್ತು ಕಮ್ಮಿ ಆಗದೆ ಯಾವ್ದಾರ ಗುಳಿಗೆ ತುಂಬ. ಅಲ್ಲ ನಿನಗೇನು ಹೇಳಿದ್ದೆ, ಸೇಬಣ್ಣು ತುಂಬ ಅಂತ ಹೇಳಿದ್ದೆ, ತಂದೆಲ್ಲ ಸೇಬಣ್ಣು. ಒಂದು 4 ಸೊಟ್ಟ ದಾಳಂಬ್ರಿ ಹಣ್ಣು, ಒಂದು 4 ಆರೆಂಜ್ ಹಣ್ಣು ತಂದು ಕೊಟ್ಟು. ಓ ದೇವ್ರೆ, ಆ ಆರೆಂಜ್ ಹಣ್ಣು ಕೆಟ್ಟ ಹುಳಿ ಜಟ್ಟಿ ಬಾಯಾಗ ಇಡಕ್ಕಾಗವಲ್ತು. ಒಟ್ಟು ನಿನಗೆ ಬ್ಯಾಡಾಗೇನಪ್ಪ, ದೌಡ್ ಸತ್ರ ಸಾಕು ಅನ್ನಂಗಾಗೈತಲ್ಲ ನಿನಗೆ. ಅಯ್ಯೋ ಅವ, ನಿನ್ನೆ ನಾ ಕೆಲಸದಿಂದ ಬರ್ತದಾರಾಗ ಒಂದು ಹಣ್ಣಿಂದು ಗಾಡಿ ಹಚ್ಚಿರ್ತಿದ್ರು ಪ್ರತಿ ಸಲನೂ. ಅದು ನನ್ನ ನಶೀಬಕ್ಕೆ ನಿನ್ನೆ ಹಚ್ಚಿದ್ದಿಲ್ಲ. ಮತ್ತೆ ಅಲ್ಲಿಂದ ಮುಂದೆ ಬಂದು ಬೇರೆ ಅಂಗಡಿಯಾಗ ಕೇಳಿದೆ, ಅಲ್ಲಿ ಸೇಬು ಹಣ್ಣು ಅಷ್ಟು ಸರಿ ಇದ್ದಿದ್ದಿಲ್ಲ. ಹಂಗಾಗಿ ಅವ್ನು ತೊಗೊಳಕ್ ಮನ್ಸಾಲಿಲ್ಲ. ಯಾಕೆ ಅದಕ್ಕೆ ಬೇಡ ಅಂತೇಳಿ ಈ ದಾಳಂಬ್ರಿ ಮತ್ತು ಆರೆಂಜ್ ಚಲೋ ಅದಾವ ಅನಿಸ್ತು. ಸಿಪ್ಪಿ ಒಳಗವ, ಸಿಪ್ಪಿ ಮ್ಯಾಗ ನೋಡಕ್ಕೆ ಅಷ್ಟು ಚಲೋ ಅದಾವು. ಕೇಳಿದೆ ಅವ್ರಿಗೆ, ಹಣ್ಣು ಚಲೋ ಅದಾವ ಅಂತ, ರುಚಿ ಅದಾವ್ರಿ ಅಣ್ಣಾರ ಒಯ್ರಿ ಅಂತಂದ. ಒಳಗೇನು ಹೊಕ್ಕ ನೋಡಿರ್ತೀವನು ಹೇಳಂಗಾರ ನೋಡೋಣ. ಹಂಗಾರೆ ಚಲೋ ಇರ್ಬೇಕು ಬಿಡ ಅಂತೇಳಿ ನಾನು ತಂದೆ. ನೋಡಿದ್ರೆ ಹಿಂಗಾಗ್ಬಿಟ್ಟವು. ಇವತ್ತು ತುಂಬ ಬಿಟ್ಟು ಬಿಡದೆ ಬೆಳಗ್ಗೆ ಒಂದು ಚಂಚ್ಕೊಂಡು ಸೇಬು ಹಣ್ಣು ತಿಂದೆ ಅಂದ್ರೆ ಮೈಯಾಗ ಶಕ್ತಿ ಆಕತಿ, ಕಸೂನು ಬರ್ತತಿ. ಅಯ್ಯೋ ದೇವ್ರೇ, ಏನು ಹೇಳೋದು ನಮ್ಮ ಹೋಗಂತಿನ್ನ ಯವ್ವ. ಅತ್ತಿಯರ ಈಗ ನೋಡ್ರಿ, ನಾ 2 ದಿನ ಅಂಗಡಿ ತೆಗ್ದಿಲ್ಲ. ಏನ್ರಿ ಅತ್ತಿಯರ, ಇದನ್ನೇ ಮಾಡ್ಕೊಂತ ಕುಂದ್ರಕ್ ಆಗಲ್ಲ. ಅದಕ್ಕೆ ನಾ ಹೇಳ್ತೇನಲ್ರಿ ಅತ್ತಿಯರ, ಬರೇ ಮೈಕೈ ನೋವು ಗುಳಿಗೆ, ಆ ಗುಳಿಗೆ ಈ ಗುಳಿಗೆ ಈ ಗುಳಿಗೆ ಆ ಗುಳಿಗೆ ಅಂತ ತೊಗೊಳಕ್ ಹೋಗ್ಬೇಡ್ರಿ. ಒಂದ್ಸಲ ದವಾಖಾನಿಗೆ ಹೋಗಿ ಡಾಕ್ಟರ್ ಕಡೆ ತೋರಿಸಿದ್ರೇನೆ ಅದು ಕ್ಲಿಯರ್ ಆಗದ. ಏನಾಗೈತಿ ಅಂತ ಅವ್ರು ಹೇಳ್ತಾರೆ. ಅಕಸ್ಮಾತ್ ಮೈ ಒಳಗೆ ಏನಾರ ಗ್ಲುಕೋಸ್ ಅಥವಾ ಏನೋ ಒಂದು ಶಕ್ತಿ ಕಡಿಮೆ ಆಗಿದ್ರೆ 1-2 ಬಾಟ್ಲಿನಾರ ಹಚ್ತಾರ. ರಕ್ತ ಕಮ್ಮಿ ಆಗಿದ್ರೆ ಅದನ್ನಾರ ಹಚ್ತಾರ. ಬರ್ರಿ ಅತ್ತಿಯರ, ನೀವು ಹೇಳ್ರಿ. ನೀವು ಅತ್ತಿಯರ ಏನಾಗಲ್ಲ, ಎದ್ದು ಬರ್ರಿ. ಏರಿ, ನೀವು ಹಂಗೆ ಹಾಕೊಂಡು ಗಾಡಿ ತೆಗಿ ಹೋಗ್ರಿ. ಅತ್ತಿಯರನ್ನೆಲ್ಲ ಕರ್ಕೊಂಬರ್ತೇನೆ. ಅಷ್ಟು ಮಾಡಿ. ಅಯ್ಯೋ ನಾವಲ್ಲ, ನಾ ಬರಕ್ವಲ್ಲ. ನನಗಿಷ್ಟ ಇಲ್ಲವ. ಡಾಕ್ಟ್ರ್ ಏನಾರ ಒಂದು ಹೇಳ್ತಾರೆ, ಯವ ಹಂಗಾಗೈತಿ ಹಿಂಗಾಗೈತಿ, ನಿಮ್ಮ ಅತ್ತಿ ಬದುಕದ್ 3 ದಿನ ಅಂತ ಏನಾರ ಹೇಳಿದ್ರೆ ನಾ ಏನು ಮಾಡ್ಲೆ? ಜೀವದ್ನಾಗ ಭಾರಿ ಆಸೆ ಇಟ್ಕೊಂಡೇನೆ ನಾನು. ಏನಾಗಲ್ಲ ಅತ್ತೀರ, ಅಂಥದ್ದೆಲ್ಲ ಏನಿರಲ್ಲ. ಮೈಯಾಗ ರಕ್ತ ಕಡಿಮೆ ಆಗಿರ್ಬೇಕಷ್ಟೇ. ಬರ್ರಿ. ಹಂಗಂತೀಯ? ನನ್ನ ಮೈಯಾಗ ಏನಾರು ರಕ್ತ ಕಡಿಮೆ ಆಗಿತ್ತು. ನಂದು ಎ ಪಾಸಿಟಿವ್, ನಿಂದು ಯಾವುದು? ಅಯ್ಯೋ ಅತ್ತೀರ, ನಂದು ಎ ಪಾಸಿಟಿವ್. ಅಯ್ಯೋ ಬಂಗಾರದಂಥ ಸಸಿ ಅವ, ಬಂಗಾರದಂಥ ಸಸಿ. ನಂದು ಎ ಪಾಸಿಟಿವ್, ನಿಂದು ಎ ಪಾಸಿಟಿವ್. ನಿನ್ನ ರಕ್ತ ಕೊಟ್ಟಾರ, ನಾನು ಉಳಿಸು. ಏನು ನನ್ನ ಕಾಪಾಡು. ಆಯ್ತು, ಕೊಡ್ತೇನಂತೆ. ಬರ್ರಿ ಅತ್ತೀರ, ಬರ್ರಿ. ಹೇಳಿ ಬರ್ರಿ, ಮೆಲ್ಲಕ್ಕೆ ಬರ್ರಿ. ಬರ್ರಿ. ಕರೆ ಆಯ್ತಾರ, ಬರ್ರಿ ಅತ್ತೀರಿ. ಏನಾಗಲ್ಲ ಬರ್ರಿ. ಎಷ್ಟು ದಿನ ಅಂತ ಹಾಸಿಗೆ ಹಿಡಿದು ಮಕ್ಕೊಂತೀರಿ? ಏನಾರ ಅಕಸ್ಮಾತ್ ಡಾಕ್ಟರ್ ಬರ್ಬೇಕಿತ್ರಿ ದೌಡ, ನೀವು ಯಾಕೆ ತಡ ಮಾಡಿದ್ರಿ? 2 ದಿನ 3 ದಿನ ಆದ್ರೂ ಹಂಗ್ಯಾಕೆ ಅಲ್ಲೇ ಇದ್ದೀರಿ ಅಂತ ಏನಾರ ಕೇಳಿದ್ರೆ ಸರಿ ಅನಿಸ್ತತನ. ನೀವೇ ಹೇಳ್ರಿ ನೋಡೋಣ. ಅದಕ್ಕೆ ಬರ್ರಿ ಅತ್ತೀರ. ಸರಿ ಅವ್ವ, ನಡಿ.